ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಸಚಿವರು ರಾಜೀನಾಮೆ ನೀಡೋವರೆಗೂ ಹೋರಾಟ ಮುಂದುವರಿಯುತ್ತೆ. ವಿಧಾನಸೌಧದಲ್ಲಿ ಶಾಸಕ ಅರವಿಂದ ಬೆಲ್ಲದವರ ಹೇಳಿಕೆ ಇದು. ಸಚಿವರ ಆಪ್ತ ಅಧಿಕಾರಿಗಳ ಆಡಿಯೋ ಬಿಡುಗಡೆ ಆಗಿದೆ. ಅಬಕಾರಿ ಇಲಾಖೆಯ ಭ್ರಷ್ಟಾಚಾರವನ್ನ ಅದು ತೋರಿಸ್ತಾ ಇದೆ. ಅಬಕಾರಿ ಸಚಿವರು ರಾಜೀನಾಮೆ ನೀಡಲೇಬೇಕು ಅಂತ ಅರವಿಂದ ಬೆಲ್ಲದ್ ಒತ್ತಾಯ ಮಾಡಿದ್ದಾರೆ. ಶಾಸಕಾಂಗ ಪಕ್ಷದ ಉಪನಾಯಕರಾಗಿರುವಂತಹ ಅರವಿಂದ್ ಬೆಲ್ಲದ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಅಬಕಾರಿ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದೀರಾ. ಇವತ್ತು ನಮ್ಮ ಕರ್ನಾಟಕ ಕಂಡಂತ ಅತ್ಯಂತ ದೊಡ್ಡ ಭ್ರಷ್ಟಾಚಾರದ ಕಾಂಡ ಇವತ್ತು ಹೊರಗೆ ಬಂದೈತೆ. ಅದು ಅಬಕಾರಿ ಸಚಿವರು ಮಾಡಿದಂಥ ಭ್ರಷ್ಟಾಚಾರ. ಸುಮಾರು 2 ತಿಂಗಳಿಂದ ಇದರ ಬಗ್ಗೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ಬಗ್ಗೆ ಬಹಳ ಸುದೀರ್ಘವಾಗಿ ಇವತ್ತು ಸದನದಲ್ಲಿ ಚರ್ಚೆ ಆಗಿದೆ. ಹಾಗಾಗಿ ಇಷ್ಟೆಲ್ಲ ನಾವು ರೆಕಾರ್ಡ್ಸನ್ನು ಸದನದ ಮುಂದೆ ಇಟ್ಟಾಗ ಕೂಡ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಾಗ ಅವ್ರ ರಾಜೀನಾಮೆ ಅವ್ರು ತಗೊಳ್ಳೋಕ್ಕೆ ಇನ್ನೂ ಹಿಂದೆ ಮುಂದೆ ಮಾಡ್ತಿದ್ದಾರೆ ಅಂತಂದ್ರೆ ಇದು ಸರಿಯಲ್ಲ. ಯಾಕಂದ್ರೆ ಇಡೀ ರಾಜ್ಯದ ಜನತೆ, ಕರ್ನಾಟಕದ ಜನತೆ ಇವತ್ತು ಸದನದ ಕಡೆ ನೋಡ್ತಾ ಇದೆ. ಈ ರೀತಿ ಭ್ರಷ್ಟಾಚಾರ ಆದಾಗ ಏನು ಮಾಡ್ತಾರ, ಹೇಗೆ ನಡ್ಕೊತಾರ ಅಂತೇಳಿ. ಇದೆಲ್ಲ ಭ್ರಷ್ಟಾಚಾರ ಆದಾಗ ಕೂಡ ಏನು ಇಲ್ಲ ಅಂತ, ಏನು ಇಲ್ದಂಗೆ ಇದ್ದು ಬಿಟ್ರೆ ಮುಖ್ಯಮಂತ್ರಿಗಳಾಗಲಿ ಅಥವಾ ಮಂತ್ರಿಗಳಾಗಲಿ ಇದು ಬಂಡತನದ ಪರಮಾವಧಿ. ಸರ್, ಈಗ ಆಲ್ರೆಡಿ ಉತ್ತರಕ್ಕೆ ನೀವು ಉತ್ತರ ಕೊಡಬೇಕು ಅಬಕಾರಿ ಸಚಿವರು ಆ ಹಗರಣದ ಬಗ್ಗೆ ಅನ್ನುವಂತಹ ಒತ್ತಾಯವನ್ನ ಮಾಡಿದ್ರಿ. ಅವರು ಸದನದಲ್ಲೇ ಉತ್ತರವನ್ನ ಕೊಡಿಸಿದ್ರು ಸ್ಪೀಕರು. ಆದರೂ ಕೂಡ ಈ ಹೋರಾಟ ಯಾಕೆ? ಅವರು ನಾವು ರೈಸ್ ಮಾಡಿದಂಥ ಯಾವುದೇ ವಿಷಯಗಳಿಗೂ ಕೂಡ ಉತ್ತರವನ್ನು ಕೊಡಲಿಲ್ಲ. ಹಿಂದೆ ಆ ರೀತಿ ಅವರು ಯಾರು ಅವ್ರ ಮೇಲೆ ಕಂಪ್ಲೇಂಟ್ ಇತ್ತು, ಇವ್ರ ಮೇಲೆ ಕಂಪ್ಲೇಂಟ್ ಇತ್ತು ಅಂತ ಹೇಳಿದ್ರೆ ಹೊರತು ಈಗ ಅವರು ಡಿಸಿನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ PSI ಐತಲ್ಲ, ನಾವು ಯಾವ್ಯಾವ ಹೋಟೆಲ್ದಲ್ಲಿ ಮಿನಿಸ್ಟ್ರಿಗೆ ಬೆಟ್ಟದೆ, ಎಲ್ಲೆಲ್ಲಿ ಬೆಟ್ಟದೆ ಏನಂತೆ ಅಫಿಡವಿಟ್ ಕೊಟ್ಟಿದ್ದಾನೆ ಲೋಕಾಯುಕ್ತ ಹಿಡಿದಂಥ PSI. ಇಷ್ಟೆಲ್ಲ ಆಮೇಲೆ ಟೆಲಿಫೋನ್ ರೆಕಾರ್ಡಿಂಗ್ ಇದಾವೆ. ಅವ್ರ ಆಪ್ತ ಅಧಿಕಾರಿನ ಮಾತಾಡಿದಂಥ ಟೆಲಿಫೋನ್ ರೆಕಾರ್ಡಿಂಗ್ಸ್ ಅದಾವೆ. 1 ಅಲ್ಲ 2 ಅಲ್ಲ 3 ರೆಕಾರ್ಡಿಂಗ್ ಅದಾವೆ. ಅದರಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದಾನೆ, ಮಂತ್ರಿಗಳದ ಹೆಸರು ಹೇಳಿದಾನೆ, ಅವ್ರ ಮಗನ ಹೆಸರು ಹೇಳಿದಾನೆ. ಇಷ್ಟೆಲ್ಲ ಇದ್ದಾಗ ಕೂಡ ನಾವು ರಾಜೀನಾಮೆ ಕೊಡೋದಿಲ್ಲ ಅಂತಂದ್ರೆ ಬಂಡತನ ಇದು. ಸರ್, ಯಾವುದೋ ಒಬ್ಬ ಅಧಿಕಾರಿಯ ವಿರುದ್ಧ ನಾವೀಗ ಆಲ್ರೆಡಿ ಕ್ರಮ ತಗೊಂಡಿದ್ದೀವಿ. ಅಧಿಕಾರಿ ಫೋನ್ನಲ್ಲಿ ನಮ್ಮ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದ ತಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸೋದು ಎಷ್ಟು ಸರಿ ಅನ್ನುವಂಥದ್ದು ಸಚಿವರ ಅಭಿಪ್ರಾಯ. ಅದಕ್ಕೆ ಫೋರೆನ್ಸಿಕ್ ಲ್ಯಾಬಿಗೆ ಕಳಿಸ್ಲಿಲ್ಲ. ಈಗೇನು ರೆಕಾರ್ಡಿಂಗ್ ನಾವು ಕೊಟ್ಟಿದ್ದೇವೆ, ಅವ್ರ ಕಡೆ ಏನು ರೆಕಾರ್ಡಿಂಗ್ ಇದಾವ ಕಂಪ್ಲೇಂಟ್ಸ್, ಅವನು ಫೋರೆನ್ಸಿಕ್ ಲ್ಯಾಬಿಗೆ ಕಳಿಸ್ಲಿ. ವಾಯ್ಸ್ ರೆಕಾರ್ಡಿಂಗ್ ಯಾರ್ಯಾರ್ದೈತಿ, ಏನು ಸರಿ ಆಯ್ತೋ ಇಲ್ಲೋ ಏನಂತೇಳಿ ಗೊತ್ತಾಗ್ತೈತಿ. ರೆಕಾರ್ಡ್ಸ್ ಚೆಕ್ ಮಾಡಲಿ. ಅಲ್ಲಿ ತನಕ ಇವರು ರಾಜೀನಾಮೆ ಕೊಡಲಿ. ರಾಜೀನಾಮೆಯಲ್ಲಿ ಇವರಿಗೆ ಕ್ಲೀನ್ ಚಿಟ್ ಇತ್ತಂದ್ರೆ ಏನು ಪ್ರಶ್ನೆ ಇಲ್ಲ. ರಾಜೀನಾಮೆಯಲ್ಲಿ ಇವರಿಗೆ ಎನ್ಕ್ವೈರಿಯಲ್ಲಿ ಕ್ಲೀನ್ ಚಿಟ್ ಬಂತಂದ್ರೆ ಮತ್ತೆ ವಾಪಸ್ ಬರಲಿ ಮಂತ್ರಿಯಾಗಿ. ಸರ್, ನಾಳೆ ಅಧಿವೇಶನ ಕೊನೆಯ ದಿನ ಯಾವ ರೀತಿಯಾಗಿರುತ್ತೆ ನಿಮ್ಮ ಹೋರಾಟ? ಇವತ್ತು ಯಾವ ರೀತಿಯಾಗಿರುತ್ತೆ? ಇವಾಗೂ ನಾವು ಸದನದಲ್ಲಿ ಬಾವಿಗೆ ಇಳಿದು ಧರಣಿ ಮಾಡ್ತಾ ಇದ್ದೇವೆ. ಮತ್ತು ಸದನದಾಗ ಇಲ್ಲೇ ಮಲ್ಕೊಳ್ಳುವಂಥ ವಿಚಾರ ಮಾಡಿದ್ದೇವೆ, ಧರಣಿಯನ್ನು ಮುಂದುವರಿಸಬೇಕಂತೇಳಿ. ಸದನ ಬಿಟ್ಟು ಯಾವುದೇ ಕಾರಣಕ್ಕೂ ಹೊರಗೆ ಹೋಗೋದಿಲ್ಲ, ಅಲ್ಲಿ ತನಕ ಅವ್ರು ರಾಜೀನಾಮೆ ಕೊಡೋದಿಲ್ಲಂತೆ. ನಾಳೆ ಕೂಡ ಬೆಳಗ್ಗೆ ಅಧಿವೇಶನ ಶುರು ಆದಾಗ ನಾವು ಸದನದಲ್ಲೇ ಇರ್ತೇವೆ, ಬಾವಿಯಲ್ಲಿ ಇರ್ತೇವೆ. ಅದ್ರ ಮೂಲಕ ನಾವು ಹೋರಾಟ ಮಾಡ್ತೇವೆ. ಇವಿಷ್ಟು ಅರವಿಂದ್ ಬೆಲ್ಲದ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುಮೂರ್ತಿ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.